ಸರ್ ಸಿಲ್ವರ್ ಕಲರ್ ಸೆಂಟ್ರೋ ಮಾಡಲ್ 2006 ಮಾಡಲ್. ಪ್ರೈಸ್ 65. 1,65,000. ಓಕೆ, ಒಂದಲ್ಲ ಎರಡಲ್ಲ 3 ಸೆಂಟ್ರೋ ಇದೆ. ಯಾವ ಕಲರ್ ಬೇಕಾದ್ರೆ ತಗೊಂಡು ಹೋಗ್ಬೋದು. ಮತ್ತೊಂದು ಬ್ಲಾಕ್ ಕೂಡ ನೋಡ್ತಾ ಇದೀವಿ. 2008 ಮಾಡಲ್. 8 ಪ್ರೈಸ್ ಸರ್ ಇದು 1.5 ಹೇಳ್ತಾ ಇದಾರೆ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ, 2008 1,50,000 ಹೇಳ್ತಾ ಇದಾರೆ. ಗಾಡಿ ಕೂಡ ನಿಮ್ಗೆ ಜಿನಿಯನ್ ಆಗಿರುತ್ತೆ. ಫ್ಯಾಮಿಲಿಗೆ ವ್ಯಾಗನ್ ನೋಡ್ತಾ ಇದ್ದೀರಾ, ಅದು ಕೂಡ ಇದೆ ಸಿಲ್ವರ್ ಕಲರ್. ಸರ್ ಮಾಡಲ್ 2015 ಮಾಡಲ್. ಪ್ರೈಸ್ ಸರ್ 395. 3,85,000 ರೂಪಾಯಿಗೆ ಈ ವ್ಯಾಗನ್ ಸರ್. ಈ ಸ್ವಿಫ್ಟ್ ಮಾಡಲ್ 14 ಮಾಡಲ್. ಪ್ರೈಸ್ ಸರ್ 475. 475 ಗೆ ಈ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ಡೀಸೆಲ್ ಅಲ್ಲಿ ಸ್ವಿಫ್ಟ್ ಡೀಸೆಲ್ ಬೇಕಾ ಸರ್ ಮಾಡಲ್ 2008 ಮಾಡಲ್. ಪ್ರೈಸ್ ಸರ್ 325. 3,25,000 ರೂಪಾಯಿಗೆ ಒಂದು ಸ್ವಿಫ್ಟ್ ಡೀಸೆಲ್ ಸಿಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾವು ಇವತ್ತು ಮೈಸೂರಿನ A to Z ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ನಿಜವಾಗ್ಲೂ ನಿಮ್ಗೆ ಒಂದು ಫ್ಯಾಮಿಲಿಗೆ ತಕ್ಕಂತೆ ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗುತ್ತೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಅದು ಕೂಡ ಸಿಗುತ್ತೆ. ನೋಡೋಣ ಯಾವ್ಯಾವ ಕಾರ್ ಯಾವ ಬೆಲೆಯಲ್ಲಿ ಇದೆ ಅಂತ. ಸರ್ ಇದಾರೆ, ಲೊಕೇಶನ್ ಹೇಳಿ ಅಂತಾನು ಕೇಳೋಣ. ಸರ್ ಹೇಗಿದ್ದೀರಾ? ಸರ್ ಆರಾಮು ಸರ್. ಓಕೆ ಸರ್, ನಿಮ್ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಯಾವ ಲೊಕೇಶನ್ ಬರ್ಬೇಕು ಸ್ವಲ್ಪ ಇನ್ಫಾರ್ಮ್ ಮಾಡ್ಬಿಡಿ. ಸರ್ ನಮ್ದು ಲೊಕೇಶನ್ ಬಂದು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ರೈಲ್ವೆ ಕ್ವಾರ್ಟರ್ಸ್ ಅಂತ ಆಯ್ತು. ವಾಣಿ ವಿಲಾಸ್ ರೋಡ್. ಅದೇ ವಾಣಿ ವಿಲಾಸ್ ಡೌನ್ ಬಂದ್ರೆ ನಮ್ದು ಆಫೀಸ್. ಇಲ್ಲಿಂದ ಬಂದ್ರೆ ಹಳ್ಳಿ ಮರ ಅಂತ ಫೇಮಸ್ ಧೋಬಿ ಘಾಟ್. ಅಲ್ಲಿ ಬಂದ್ರೆ ನಮ್ಗೆ ಫೋನ್ ಮಾಡಿದ್ರು ಲೊಕೇಶನ್ ಸಿಗ್ಬಿಡ್ತದೆ ನಿಮ್ಗೆ. ಓಕೆ, ಇದು ಮೈಸೂರು ಹತ್ರ ಇರೋ ಲೊಕೇಶನ್. ಯಾವ ಕಾರ್ ಯಾವ ಬೆಲೆಯಲ್ಲಿ ಇದೆ ಅದೆಲ್ಲ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ರೆಡಿ ಇದೀರಲ್ಲ? ಹಾಗಾದ್ರೆ ಬನ್ನಿ. ಸ್ಯಾಂಟ್ರೋ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಅದು ಕೂಡ ಗಾಡಿ ನೋಡ್ತಾ ಇದ್ದೀರಾ, ಸಖತ್ ಆಗಿದೆ, ಒಳ್ಳೆ ಕ್ಲಾಸಿಕ್ ಆಗಿದೆ, ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಸರ್ ಮಾಡಲ್ ಇದು? ಸರ್ ಇದು 2006 ಮಾಡಲ್ ಎಕ್ಸೋ ಮಾಡಲ್. ಇದು ಟಾಪ್ ಎಂಡ್. ಓಕೆ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ನಿಮ್ಗೆ ಒಂದು 70% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಲ್ವರ್ ಕಲರ್ ಅಲ್ಲಿ. ಸ್ಯಾಂಟ್ರೋ ಎಲ್ಲ ಯಾರ್ಯಾರು ಹುಡುಕ್ತಾ ಇರ್ತೀರಾ, ಗಾಡಿ ಇದು ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 165 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಿದ್ರಾ? 1,65,000 ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಯಾಂಟ್ರೋ ಅಂತ ಬಂದ್ರೆ ಮೈಲೇಜ್ಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಇದು. ಮತ್ತೊಂದು ಹ್ಯುಂಡಾಯಲ್ಲಿ i10 ಕೂಡ ನೋಡ್ತಾ ಇದೀವಿ. ಅದು K51 ಬ್ಯಾಂಗ್ಳೂರ್ ವೆಹಿಕಲ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಸರ್ ಮಾಡಲ್ ಇದು? 2009 ಮಾಡಲ್ ಸರ್ ಇದು. 2009. ಹೌದು. ಓನರ್ ಸರ್ ಇದು? ಸೆಕೆಂಡ್ ಓನರ್. ಓಕೆ, ಹೊಸ FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ಓಕೆ, ಫ್ರೆಶ್ ಇನ್ಶೂರೆನ್ಸ್ FC ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಏನ್ ಕೋಟಿಂಗ್ ಮಾಡಿ? ಸರ್ ಇದು ನಾನು ಸ್ಯಾಂಟ್ರೋ ಬೆಲೆನಲ್ಲಿ ಕೊಡ್ತೀನಿ ಸರ್ ನಿಮ್ಗೆ. ಏನ್ ಪ್ರೈಸ್ ಸರ್ ಹಾಗಾದ್ರೆ? 195 ಕೊಡ್ತೀನಿ, ಫೈನಲ್ ಬಾರ್ಗೇನ್ ಇಲ್ಲ. 1,95,000 ರೂಪಾಯಿ ಈ ಗಾಡಿ ಕೊಡ್ತಾ ಇದೀರಾ. ಓಕೆ, i10 ಕೂಡ ನಿಮ್ಗೆ 1,95,000 ರೂಪಾಯಿಗೆ ಸಿಗ್ತಾ ಇದೆ. ಕೂಡ ನೋಡ್ತಾ ಇದೀವಿ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಮಾಡಲ್ ಸರ್ ಇದು 2015 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಓಕೆ, ಈ ರೈಟ್ ಬಂದಿ ನಿಮ್ಗೆ 395 ಕೊಡ್ತೀನಿ. 3,90,000 ರೂಪಾಯಿಗೆ. 3,90,000 ರೂಪಾಯಿಗೆ ಈ ವ್ಯಾಗನರ್ ಕೂಡ ಸಿಗ್ತಾ ಇದೆ. ಗಾಡಿ ಕೂಡ ಇದು ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಅದು ಸಿಂಗಲ್ ಓನರ್ ವೆಹಿಕಲ್, ಫ್ಯಾಮಿಲಿಗೆ ತಕ್ಕಂತೆ ಇದೆ. ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ಈ ವೆಹಿಕಲ್ ಕೂಡ. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇದೀವಿ. ಇವರಲ್ಲಿ ತುಂಬಾ ಜನ ಫ್ಯಾಮಿಲಿಗೆ ಇದು ಕೂಡ ಇಷ್ಟವಾಗುತ್ತೆ. ಸರ್ ಮಾಡಲ್ ಸರ್ ಇದು 14 ಮಾಡಲ್ ಸೆಕೆಂಡ್ ಓನರ್ ಸರ್ ಇದು. ಡೀಸೆಲ್ 2014. ಹೌದು. ಓಕೆ, ಗಾಡಿ ಏನ್ ಪ್ರೈಸ್ ಸರ್ ಇದು? 475. 4,75,000. ಹೌದು. ಓಕೆ, ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಹುಡ್ತಾ ಇದ್ರೆ 4,75,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ. ಮತ್ತೊಂದು ಸ್ಯಾಂಟ್ರೋ ಕೂಡ ನೋಡ್ತಾ ಇದೀವಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ ಮಾಡಲ್ ಇದು 12 ಮಾಡಲು. 2012 ಓನರ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? 260. 2,60,000 ರೂಪಾಯಿ. 2,60,000 ರೂಪಾಯಿಗೆ ಈ ಸ್ಯಾಂಟ್ರೋ ಕೂಡ ಸಿಗ್ತಾ ಇದೆ. 2012 ಮಾಡೋದು ಸೆಕೆಂಡ್ ಓನರ್. ಒಂದಲ್ಲ ಎರಡಲ್ಲ 3 ಸ್ಯಾಂಟ್ರೋ ಇದೆ. ಯಾವ ಕಲರ್ ಬೇಕಾದ್ರೆ ತಗೊಂಡು ಹೋಗ್ಬೋದು. ಮತ್ತೊಂದು ಬ್ಲಾಕ್ ಕೂಡ ನೋಡ್ತಾ ಇದೀವಿ, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸರ್ ಮಾಡಲ್ 2012 ಸಿಂಗಲ್ ಓನರ್. ಓಕೆ, ಇದು ಕೂಡ 2012 ಸಿಂಗಲ್ ಓನರ್. ಸರ್ ಇದು ಪ್ರೈಸ್ 240 ಕೊಡುವ ಬನ್ನಿ ಸರ್. 2,40,000 ರೂಪಾಯಿಗೆ. 2012 ಸಿಂಗಲ್ ಓನರ್ 2,40,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಬ್ರಾಂಡ್ ನ್ಯೂ ಟೈರ್ ಇದೆ, ಅಪೋಲೋ ಟೈರ್. ಗಾಡಿ ಕೂಡ ನೋಡ್ತಾ ಇದೀರಾ, ತುಂಬಾ ಚೆನ್ನಾಗಿದೆ. 2,40,000. ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇರೋರಿಗೆ ಇದು ಕೂಡ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಏನ್ ಸರ್ ಮಾಡಲ್ ಇದು? 2008 ಮಾಡಲ್ ಸೆಕೆಂಡ್ ಓನರ್. ಗಾಡಿ ಗುಡ್ ಮೇಂಟೈನ್. ಡೀಸೆಲ್ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. 2018 ಮಾಡಲ್ ನಿಮ್ಗೆ ಡೀಸೆಲ್ ಅಲ್ಲಿ ಸಿಗ್ತಾ ಇದೆ ಈ ಗಾಡಿ ಕೂಡ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಲೆದರ್ ಸೀಟ್ ಇದೆ, ನಿಮ್ಗೆ ಪ್ರತಿಯೊಂದು ಫೀಚರ್ಸ್ ಕೂಡ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಲರ್ ಕೂಡ ಒಂದು ಗುಡ್ ಕಲರ್ ಅಂತ ಹೇಳ್ಬೋದು. ಇದ್ರದ್ದು ಪ್ರೈಸ್ ತಿಳ್ಕೋಣ ಸರ್. ಇದು 325 ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡವ ಸರ್. 3,25,000 ಹೇಳ್ತಿದ್ದೀರಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 3,25,000 ರೂಪಾಯಿಗೆ ಈ ಡೀಸೆಲ್ ವೆಹಿಕಲ್ ನಿಮ್ಗೆ ಸ್ವಿಫ್ಟ್ ಡೀಸೆಲ್ ಸಿಗ್ತಾ ಇದೆ. ಸ್ಯಾಂಟ್ರೋಗಳ ಸುರಿಮಳೆನೆ ಅಂತ ಹೇಳ್ಬೋದು ಇವ್ರ ಶೋರೂಮ್ ಅಲ್ಲಿ. ಮತ್ತೊಂದು ಸ್ಯಾಂಟ್ರೋ ಕೂಡ ನೋಡ್ತಾ ಇದೀವಿ. ಸರ್ ಮಾಡಲ್ ಸರ್ ಇದು 2007 ಮಾಡಲ್. ಬರೀ 35,000 ಮಾಡ ಓಡಿದೆ ಇದು ಗಾಡಿ. 35,000 ಗಾಡಿ ಗುಡ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಏನ್ ಪ್ರೈಸ್ ಸರ್ ಇದು? ಇದು 165. 1,65,000. ಗಾಡಿ ಕೂಡ ನೋಡ್ತಾ ಇದೀರಾ, ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಎಲ್ಲ ಶೋರೂಮ್ ಪೇಂಟ್ ನಿಮ್ಗೆ, ಅದು ಕೂಡ ನಿಮ್ಗೆ ಪೇಂಟ್ ಆಗಿರಲ್ಲ.
ಆರ್ ಸೆಂಟ್ರೋ ಇದೆ, ಯಾವ ಕಲರ್ ಒಂದು ಗಿಲಾಸು ಚೇಂಜ್ ಇಲ್ಲ ನೋಡ್ಕೋಬಿಡಿ ಇಲ್ಲಿ. ಓಕೆ, ಗಾಡಿ ಕೂಡ ನೋಡ್ತಿದ್ರೆ ಎಲ್ಲ ಒರಿಜಿನಾಲಿಟಿ. ಶೋರೂಮ್ ಅಲ್ಲಿ ಏನ್ ಬಂತು ಅದೇ. ಆಮೇಲೆ ಫ್ಯಾನ್ಸಿ ನಂಬರ್ ಸರ್ ಇದು 143. ಓಕೆ, 1433 ಫ್ಯಾನ್ಸಿ ನಂಬರ್ ಕೂಡ ಸೆಂಟ್ರೋ. ಮತ್ತೊಂದು ವೈಟ್ ಕಲರ್ ಸೆಂಟ್ರೋ ಕೂಡ ಇದೆ, K02. ಅದು ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಮಾಡಲ್ 2008 ಮಾಡಲು. 8 ಪ್ರೈಸ್ ಸರ್ ಇದು 1.5 ಹೇಳ್ತಾ ಇದಾರೆ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ, 2008 1,50,000 ಹೇಳ್ತಾ ಇದಾರೆ. ಗಾಡಿ ಕೂಡ ನಿಮ್ಗೆ ಜಿನಿಯನ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಟೈರ್ ಎಲ್ಲ ಚೆನ್ನಾಗಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ.